ಓಹೋ ತನ್ನನ್ ತಾನು ದೊಡ್ಡ ವಿಶ್ವಸುಂದರಿ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳು. ಮೈ ತುಂಬಾ ಸೊಕ್ಕೆ ತುಂಬಿದೆ ಈ ಸೊಕ್ಕಿನ ಕೋಳಿಗೆ. ಅಮ್ಮ ಚೆನ್ನಾಗ್ ಗೊತ್ತು, ಪ್ರೇಮಕ್ಕಾಗಿ ಈ ಮದ್ವೆ ಇಷ್ಟ ಇಲ್ಲ. ಅದಕ್ಕೆ ಬಾಯ್. ಬೆಳಗ್ಗೆ ನಿಮ್ಮಪ್ಪ ನಿನ್ ಮೇಲೆ ಸಿಟ್ ಮಾಡ್ಕೊಂಡಿರೋದ್ ಸಾಲ್ದಾ? ನಿಂಗೇನ ತಲೆ ಕೆಟ್ಟಿದ್ಯಾ? ಅವಳಿಗೆ ಮದ್ವೆಯಲ್ಲಿ ಸಂಪೂರ್ಣವಾದ ಒಪ್ಪಿಗೆ ಇದೆ, ಅದಕ್ಕೆ ಹೂ ಮುಡ್ಸೋ ಶಾಸ್ತ್ರ ಆಗಿರೋದು. ನೋಡು ಕಾವ್ಯ, ಇನ್ ಒಂದ್ ಸಲ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಇನ್ನೊಂದ್ಸಲ ನೀನೇನಾದ್ರೂ ಈ ಮದ್ವೆ ಬಗ್ಗೆ ತಕರಾರು ಮಾಡ್ತೀಯೋ ನಾನ್ ಸುಮ್ನಿರಲ್ಲ. ಬಾರೆ ಅಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ ಮಗ್ನೆ, ಇಲ್ಲಿಗೆ ಎಲ್ಲಾ ತರದ ಒಡವೆ ಸಿಗತ್ತಲ್ಲ? ಹ್ಞೂ ದೊಡಮ್ಮ, ಸಿಟಿಲೇ ದಿ ಬೆಸ್ಟ್ ಜ್ಯುವೆಲರಿ ಶಾಪ್ ಇದು. ಎಲ್ಲಾ ವೆರೈಟಿ ಸಿಗುತ್ತೆ. ನನ್ ಸೊಸೆ ಅಡಿಯಿಂದ ಮುಡಿವರೆಗೂ ಬಂಗಾರದಲ್ಲೇ ಮಿಂಚ್ಬೇಕು. ನೀನ್ ಬಿಡಮ್ಮ, ನಿನ್ ಸೊಸೆನ ಬಂಗಾರದಲ್ಲೇ ಮಿಂಚಿಸ್ತೀಯ. ಮತ್ತೆ ಅವಳು ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ನಾನು ಅಷ್ಟು ಮಾಡದೆ ಹೋದ್ರೆ ಹೇಗೆ? ಅದು ಅಲ್ದೆ ಅವಳು ನನ್ ಸೊಸೆ ಅಂತ ಇಡೀ ಊರ್ ಜನನೇ ನೋಡತ್ತೆ. ನಮಸ್ತೆ. ನಮಸ್ತೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಮಾ. ಏನ್ ಬೇಕಿತ್ತು? ಸೀಟು. ನನ್ ಸೊಸೆಗೆ ತಗೋತಿರೋ ಒಡವೆಗಳು ಅವಳಿಗೆ ಯಾವ್ದ್ರಲ್ಲೂ ಕಡಿಮೆ ಆಗ್ಬಾರ್ದು. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಒಳ್ಳೆ ಡಿಸೈನ್ಗಳು ತೋರಿಸಿ. ಮೊದ್ಲು ಬೈತಲೆ ಬಿಟ್ಟು ತೋರಿಸಿ. ಇಲ್ಲಮ್ಮ, ಬೈತಲೆ ಬಿಟ್ಟು ತಕೊಮ್ಮ. ಇದು ಹೊಸದಾಗಿ ಬಂದಿರೋದು ಲಕ್ಷ್ಮಿ ಡಾಬು ಅಂತ. ಈಗ ಬಳೆ ತೋರಿಸ್ತೀರಾ? ಬಳೆ ತಗೊಮ್ಮ. ಹುಡುಗಿ ಕೈಯಳ್ತೆ ಗೊತ್ತಿಲ್ಲದೆ ಹೆಂಗಮ್ಮ ತಗತ್ಯಾ? ಹೌದಲ್ವಾ? ಮತ್ತೀಗೇನು ಮಾಡೋದು? ಅತ್ತೆ, ಪ್ರೇಮಾ, ಪ್ರೇಮಾ, ನೆನ್ಸ್ಕೊಂಡಿದ ತಕ್ಷಣ ಬಂದ್ಬಿಟ್ಟಿಯಲ್ಲ. ನಿನಗ್ 100 ವರ್ಷ ಆಯ್ಸು. ಬಾ ಕುತ್ಕೋ ಬಾ. ಪ್ರೇಮಾ, ನೀನು ನಮ್ಮನೆ ಮಹಾಲಕ್ಷ್ಮಿ ಆಗೋಳು. ನಿನ್ಗೋಸ್ಕರ ನಾನು ಒಡವೆಗಳನ್ನ ನೋಡಿ ನೋಡಿ ಸೆಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ನೋಡು, ಡಾಬು ಹೇಗಿದೆ? ಇಷ್ಟೇ ಅಲ್ಲ, ಲಾಂಗ್ ಚೈನು, ನೆಕ್ಲೆಸ್, ಹಾರ, ಬೈತಳೆ ಬಟ್ಟು ಎಲ್ಲ ತಗೊಂಡಿದ್ದೇನೆ. ನಿನಗ್ ಬಳೆ ತಗೋತಾ ಇದ್ವಿ, ಆದ್ರೆ ನಿನ್ ಸೈಜ್ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಏನಪ್ಪ ಮಾಡೋದನ್ನಷ್ಟಲ್ಲಿ ನೀನ್ ಬಂದೆ ನೋಡು. ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳು, ಬೇರೆ ಏನಾದ್ರು ತಗೊಳ್ಳೋಣ. ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಬೇರೆ ಅಂಗಡಿಗೆ ಹೋಗಿ ತಗೊಳ್ಳೋಣ. ಒಟ್ನಲ್ಲಿ ನನಗೆ ನಿನ್ ಖುಷಿ ಮುಖ್ಯ. ರೀಮಾ, ಯಾಕಮ್ಮ ಮುಖ ಒಂಥರ ಇದೆ? ಏನಾಯ್ತು? ಈ ಸಮಯದಲ್ಲಿ ಇನ್ ಹೇಗಿರೋಕ್ ಸಾಧ್ಯ? ಇಷ್ಟ ಇಲ್ದಿರೋ ಮದ್ವೆ, ಯಾರ್ದೋ ಒತ್ತಾಯಕ್ಕೆ ನನ್ ಕೊರಳು ಕೊಡೋದಕ್ಕಾಗಲ್ಲ. ನಿಮ್ ಮಗ ಮಹಾದೇವಂಗೆ ಈ ಜನ್ಮದಲ್ಲಿ ನಾನು ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಮ್ಮ, ಅಮ್ಮ 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 ಅಮ್ಮ, ನೋಡಮ್ಮ.
ನೀವ್ ಚಿಂತೆ ಮಾಡ್ಬೇಡಿ, ನೀವ್ ಚಿಂತೆ ಮಾಡ್ಬೇಡಿ. ಈ ಮದ್ವೆ ಇಲ್ಲಲ್ಲ, ನಾನ್ ನೋಡ್ಕೊಳ್ತೀನಿ. ಮದ್ವೆ ಇಲ್ಲ, ನಾನು ರಾಮ್, ಏನಾಯ್ತು? ಹ? ಯಾಕೋ ಯಾಕೋ ಅಷ್ಟೊಂದು ಬೇವ್ತಿದ್ಯಾ? ಹ? ರಾಮ್, ಈ ಮದ್ವೆ ನಿಂತೋಗೋದೆ ಅಂತ ಭಯನಾ? ಅದಕ್ಕೆ ಹೀಗ್ ಬೆಚ್ಬಿದ್ಯಾ? ಹುಚ್ಚಪ್ಪ. ರಾಮ್, ನಾವು ಸಂಬಂಧ ಮಾಡ್ತಿರೋದು ಸತ್ಯನಾರಾಯಣ ಮನೆದು. ಇದಕ್ಕೆ ಯಾವ ವಿಘ್ನನೂ ಬರಲ್ಲ. ನೀನ್ ಚಿಂತೆ ಮಾಡ್ಬೇಡ. ಹಲೋ ರಾಮ್, ನನ್ನ ಮದುವೆ ಬಗ್ಗೆ ಅಷ್ಟೊಂದು ಚಿಂತೆನಾ ನಿನಗೆ? ನೀನೇನು ಯೋಚನೆ ಮಾಡಬೇಡ, ಈ ಸಲ ನನ್ನ ಮದುವೆ ಪಕ್ಕಾ ಆಗತ್ತೆ. ಬೀಗ್ರು ಬಂದ್ರು. ಅರೆ ಹೌದು, ಅರೆ ಕಲ್ಯಾಣಿ, ಏನ್ ಇಡೀ ಫ್ಯಾಮಿಲಿ ಬಂದ್ಬಿಟ್ಟಿದ್ದೀರಾ? ಒಡವೆ ತಗೋಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಅಂದಾಗೆ ನೀವೆಲ್ಲ ಏನಿಲ್ಲಿ? ಮದ್ವೆ ಹತ್ರ ಬಂತು, ಪ್ರೇಮಗೆ ಒಡವೆ ತಗೊಳ್ಳೋದಿತ್ತು. ಹಾಗಾಗಿ ಶಾರದಾ ಕಾವ್ಯನ ಕರ್ಕೊಂಡ್ ಬಂದೆ. ಆ, ಪ್ರೇಮ ಬರ್ಲಿಲ್ವಾ? ಇಲ್ಲ ಅದಕ್ಕೆ, ಅವಳು ಯಾಕೋ ಮದ್ವೆ ಸೆಟ್ ಆದಾಗಿಂದ ಒಂಥರ ಆಗ್ಬಿಟ್ಟಿದ್ದಾಳೆ, ಮಾತೇ ಆಡಲ್ಲ ಅಂತಾಳೆ. ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಸ್ವಲ್ಪ ಗಾಬರಿ ಆಗೋಗಿದ್ದಾಳೆ. ಮದ್ವೆ ಆದ್ಮೇಲೆ ಸರಿ ಹೋಗ್ತಾಳೆ. ಅಂದಾಗೆ ಅಣ್ಣ, ನೀವು ಪ್ರೇಮಗೋಸ್ಕರ ಏನೂ ತಗೊಳೋದ್ ಬೇಡ. ನಾನ್ ಪ್ರೇಮಂಗೆ ಡಾಬು, ಬಾಯ್ತಲೆ ಬಟ್ಟು, ನೆಕ್ಲೆಸು, ಹಾರ ಎಲ್ಲ ತಗೊಂಡಿದ್ದೀನಿ. ಅವಳಿಗೆ ಏನು ಕೊರತೆ ಬರಲ್ಲ. ಕಲ್ಯಾಣಿ, ಏನ್ ಹೇಳ್ತಿದ್ಯಮ್ಮ? ನಾವು ತಗೊಳ್ತಾ ಇದ್ವಿ, ನೀವ್ಯಾಕ್ ತಗೊಂಡ್ರಿ? ಅಣ್ಣ, ಏನ್ ಹೀಗೆ ಹೇಳ್ತಾ ಇದ್ದೀರಾ? ಪ್ರೇಮ ನಮ್ಮ ಮನೆಗೆ ಸೊಸೆಯಾಗಿ ಬರೋಳು. ನನ್ ಮಗ್ಳಿಗೆ ನಾನೇನ್ ಕೊಡಿಸ್ತೀನೋ ಅದೆಲ್ಲ ನಾನು ಪ್ರೇಮನ್ ಕೊಡ್ಸ್ಲೇಬೇಕು. ಆದ್ರೂ ಅದಕ್ಕೆ ಮದ್ವೆ ಹೆಣ್ಣಿಗೆ ಬಂಗಾರ ಎಲ್ಲಾನು ನಾವೇ ಹಾಕ್ಬೇಕಲ್ವಾ? ಅದೆಲ್ಲ ಏನೂ ಇಲ್ಲ. ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬರೋಳು. ನನ್ನ ಸೊಸೆನ ಬಂಗಾರದಲ್ಲಿ ಸಿಂಗರಿಸಿ ನಮ್ಮ ಮನೆಗೆ ಬರ್ಮಾಡ್ಕೊಳ್ತೇನೆ. ನನ್ನ ಆಸೆ ಇದು, ಬೇಡ ಅನ್ಬೇಡೆ. ಆದ್ರೆ ಒಂದ್ ಸಮಸ್ಯೆ ಆಗೋಗಿದೆ, ಅಳತೆ ಗೊತ್ತಾಗ್ತಿಲ್ಲ. ಪ್ರೇಮ ಬಂದಿದ್ರೆ ಚೆನ್ನಾಗಿರೋದು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವ್ ಯೋಚನೆ ಮಾಡ್ಬೇಡಿ ಅದಕ್ಕೆ, ಪ್ರೇಮಂದು ಕಾವ್ಯಂದು ಒಂದೇ ಅಳ್ತೆ, ನೀವ್ ಅವಳಿಗೆ ಹಾಕಿ ನೋಡ್ಬೋದು. ಅಮ್ಮ ನನ್ಗ ಹಾಕ್ ನೋಡ್ತೀರಾ? ಬೇಡಮ್ಮ, ಬೇಡ. ಯಾಕಮ್ಮ ಹಾಗಂತೀಯ? ನೋಡು, ನಿಮ್ ಮಕ್ಕನಿಗೆ ತಗೋತಿರೋದು, ಇಲ್ಲ ಅನ್ಬೇಡ. ಬಾ. ಕಾವ್ಯ, ಬೇಡ ಅಂತ ಹೇಳ್ಬೇಡ ಮಗಳೇ. ಇಲ್ಲಾಂದ್ರೆ ಸರಿಯಾದ ಅಳತೆ ತಗೊಳ್ಳೋದಕ್ಕಾಗಲ್ಲ. ಬಾ ಕಾವ್ಯ, ಬಾ. ಕುತ್ಕೋ ಕುತ್ಕೋ. ಬಳೆ ಸೈಜ್ ತೋರ್ಸಿ. ಒಳ್ಳೆ ರೌಡಿ ತರ ಇದ್ದಾನೆ. ಇವನಿಗೆ ನಮ್ಮ ಅಕ್ಕನ್ ಕೊಡ್ತಿದೀವಲ್ಲ. ಛೆ! ಕಾವ್ಯ, ಒಂಚೂರು ಎದ್ನೇದ್ ಕೊಡ್ತೀಯಾ? ಡಾಬ್ ಹಾಕ್ತೀನಿ, ಡಾಬ್ ಕೊಡಿ. ಡಾಬಾ? ಅದೆಲ್ಲ ಬೇಡ. ಅಲ್ಲ, ಅಳತೆ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ. ಇದೇಳಮ್ಮ. ಇದೆಲ್ಲ ನಿನಗೇನು ಕೊಡಿಸ್ತಿಲ್ಲ, ಸುಮ್ಮನೆ ಹಾಕೊಂಡು ನೋಡು. ಕಾವ್ಯ, ದುಡ್ಡೇಳೆ.
ಎಲ್ಲ ಸರಿಯಾಗಿದೆ. ಕಾವ್ಯ, ನಿನ್ನಿಂದ ತುಂಬಾ ಸಹಾಯ ಆಯ್ತು. ಇದೆಲ್ಲ ಪ್ಯಾಕ್ ಮಾಡ್ಬಿಡಿ. ಸೀಟು, ಆ ಚೈನ್ ಕೊಡಿ. ಕಾವ್ಯ, ನಿಮ್ ಅಕ್ಕನಿಗೆ ನಾನು ಇಷ್ಟೆಲ್ಲ ಒಡವೆಗಳು ತಗೊಂಡಿದ್ದೇನೆ. ನಿನಗೂ ಏನಾದ್ರು ಕೊಡ್ಬೇಕು ಅಂತ ಅನ್ಸ್ತಿದೆ, ಅದಕ್ಕೆ ಈ ಚೈನ್ ತಗೋ. ನನಗ್ ಬೇಡ, ನನ್ ಹತ್ರ ಈಗಾಗ್ಲೇ ಸಾಕಷ್ಟಿವೆ. ಮಗಳೇ, ಪ್ರೀತಿಯಿಂದ ಕೊಡ್ತಾ ಇದಾರೆ, ಬೇಡ ಅಂತ ಹೇಳ್ಬಾರ್ದಮ್ಮ. ತಗೋ. ಇಲ್ಲಪ್ಪ, ನನ್ಗೆ ಬೇರೆಯವ್ರು ಕೊಡ್ಸೋದು ಇಷ್ಟ ಆಗಲ್ಲ. ಕಲ್ಯಾಣಿ, ಬೇಜಾರಾಗ್ಬೇಡಮ್ಮ. ಅವಳು ಚಿಕ್ಕ ವಯಸ್ಸಿಂದನೂ ಹಾಗೆ. ನಾನ್ ಕೊಡ್ಸಿದ್ರೆ ಮಾತ್ರ ಅವಳು ತಗೊಳ್ಳೋದು. ಕಾವ್ಯ, ನಾನೇನ್ ಬೇರೆಯವಳ? ನಾನು ನಿಮ್ಮತ್ತೆ, ಬೇಡ ಅನ್ಬೇಡ. ತಗೋಮ್ಮ. ನನಗ್ ಬೇಡ ಅಂದ್ರೆ ಬಿಟ್ಬಿಡಿ ಪ್ಲೀಸ್. ರಾಮ್, ತಗೊಂಡಿರೋ ಒಡವೆಗೆಲ್ಲ ಬಿಲ್ ಪೇ ಮಾಡ್ಬಿಡು. ಸರಿ ಅಣ್ಣ, ನಾವೇನ್ ಬರ್ತೇವೆ. ಮದ್ವೆಗೆ ತಯಾರಿ ಮಾಡ್ಕೊಳ್ಳೋದು ತುಂಬಾ ಇದೆ. ಸರಿನಮ್ಮ. ಕಾವ್ಯ, ಆಯ್ತಪ್ಪ, ಆಯ್ತು. ರೈಟ್ ಅಮ್ಮ. ಓಹೋ, ತನ್ನನ್ ತಾನು ದೊಡ್ಡ ವಿಶ್ವಸುಂದರಿ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳು. ಮೈ ತುಂಬಾ ಸೊಕ್ಕೆ ತುಂಬಿದೆ ಈ ಸೊಕ್ಕಿನ ಕೋಳಿಗೆ. ಇವ್ನ್ ಮುಖ ನೋಡಿದ್ರೇನೆ ನನಗೆ ಇರಿಟೇಟ್ ಆಗ್ತಿದೆ. ನಮ್ಮ ಅಕ್ಕ ಅದ್ ಹೇಗೆ ಇವನ್ ಜೊತೆ ಸಂಸಾರ ಮಾಡ್ತಾಳೋ.